ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸುಬು, ನಿನಗೊಂದು ಖುಷಿ ವಿಚಾರ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಖುಷಿ ವಿಚಾರನ? ಏನು ಯಜಮಾನ್ರೆ? ಅದೇ ಕಣ, ಆ ಜಾನಕಿ ಅವ್ರನ್ನ ಹುಡುಕ್ತಾ ಇದ್ನಲ್ಲ, ಅವ್ರ ಅಡ್ರೆಸ್ ಇನ್ನೇನು ಸಿಗ್ತಿದೆ. ಯಜಮಾನ್ರೆ ಏನು ಹೇಳ್ತಿದ್ದೀರಾ? ಅವರಿರೋ ಜಾಗ ನಿಮ್ಗೆ ಗೊತ್ತಾಯ್ತು? ಅದು ಈ ಜಾನಕಿ ಅವರು ನನಗೊಂದು ಮಾತು ಹೇಳದೆ ಮನೆ ಬಿಟ್ಟು ಹೊರಟೋದ್ರು. ಈಗ ಅವತ್ತು ಏನು ನಡೀತು ಅಂತ ಅವ್ರಿಗೆ ವಿವರವಾಗಿ ಹೇಳಬೇಕು. ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ. ಅವ್ರನ್ನ ಕ್ಷಮೆನೂ ಕೇಳಬೇಕು. ಅವ್ರಿಗೆ ಏನು ಮಾಡಲಿ, ನಾನು ಅವ್ರ ಕೈಗೆ ಸಿಗ್ತಿಲ್ಲ, ಫೋನು ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ಅದಕ್ಕೆ ಏನು ಮಾಡಿದ್ರಿ ಯಜಮಾನ್ರೆ? ಅವರಿರೋ ಜಾಗ ನಿಮ್ಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅದು ಸುಮಾರು ದಿವಸದಿಂದ ಅನ್ಕೋತಾ ಇದ್ದೆ, ಡಿಪಾರ್ಟ್ಮೆಂಟ್ಗೆ ಅವ್ರ ನಂಬರ್ ಕೊಟ್ಟು ಅಡ್ರೆಸ್ ಟ್ರೇಸ್ ಮಾಡೋಣ ಅಂತ. ಆದರೆ ಈ ಕಳ್ಳರನ್ನ ಹುಡುಕೋವಾಗುತ್ತಲ್ಲ ಅಂತ ಸುಮ್ಮನಾಗ್ಬಿಟ್ಟೆ, ಮನಸ್ಸು ಒಪ್ತಿರ್ಲಿಲ್ಲ. ಆದರೆ ಈಗ ಬೇಕಾದವ್ರನ್ನ ಹುಡುಕಬೇಕು ಅಂತಂದರೆ ಅವ್ರ ಹೆಜ್ಜೆ ಗುರುತನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಇನ್ಸ್ಪೆಕ್ಟ್ರಿಗೆ ಟ್ರೇಸ್ ಮಾಡಿ ಅಂತ ಹೇಳಿದ್ದೀನಿ. ಯಾವಾಗ ಯಜಮಾನ್ರೆ, ಯಾವಾಗ ಟ್ರೇಸ್ ಮಾಡಕ್ಕೆ ಹೇಳಿದ್ರಿ? ಅಯ್ಯೋ, ಅದೆಲ್ಲ ನೀನು ಮನೆಗೆ ಬಂದ್ಮೇಲೆ ಹೇಳ್ತೀನಿ. ನೀನು ಈ ಕೂಡಲೇ ಹೊರಟು ಮನೆಗೆ ಬಾ. ಅವರು ಅಡ್ರೆಸ್ ಗೊತ್ತಾಗ್ತಾ ಇದ್ದಂಗೆ ಇಬ್ಬರು ಒಟ್ಟಿಗೆ ಹೋಗೋಣ. ಕಾಯ್ತಾ ಇರ್ತೀನಿ, ಬೇಗ ಬಾ. ಅಯ್ಯೋ ಇಲ್ಲ, ಯಜಮಾನ್ರಿಗೆ ನಂದಿನಿ ಅಮ್ಮವ್ರು ಇರೋ ಜಾಗ ಗೊತ್ತಾಗಲೇಬಾರ್ದು. ಏನಪ್ಪ ಮಾಡೋದು? ಇದು ಹಿಂಗೆ ನಂದಿನಿ ಅಮ್ಮವ್ರಿಗೆ ಹೇಳ್ಬೇಕಲ್ಲ ಈ ವಿಷಯನ. ಏನು ಮಾಡೋದು? ಸುಬ್ಬನ್ ಬರ್ದು ಕೇಳಿದ್ಯಾ? ಅದು ಅಷ್ಟೊಂದು ಅರ್ಜೆಂಟಾಗಿ? ಹೌದು ಕಣ, ಜಾನಕಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೇಗ ಕಾರ್ ರೆಡಿ ಮಾಡು. ಗೊತ್ತಾದ ತಕ್ಷಣ ನಾವು 3 ಜನ ಹೊರಡೋಣ. ಅಂತ ಅತ್ತಿಗೆ ಎಲ್ಲಿದ್ದಾರೆ ಅಂತ ಅಣ್ಣಂಗೆ ಗೊತ್ತಾಗೋಯ್ತಾ? ಹಾಗಾದ್ರೆ ಜಾನಕಿಯವರೇ ಅತ್ತಿಗೆ ಅಂತ ಅಣ್ಣಂಗೆ ಗೊತ್ತಾಗ್ಬಿಡುತ್ತೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅತ್ತಿಗೆ ಹೇಳಿದ್ರಲ್ಲ. ಈ ವಿಷಯದ ಬಗ್ಗೆ ಮೊದಲು ಸುಬ್ಬು ಹತ್ರ ಮಾತಾಡಬೇಕು. ಒಂದ್ಸರಿ ಶ್ರಾವಣಿ ಫೋಟೋ ನೋಡಬೇಕು ಅನ್ನಿಸ್ತಿದೆ. ಈಗ ನಾನು ಫೋನ್ ಆನ್ ಮಾಡಿ ನೆಟ್ವರ್ಕ್ ಸಿಕ್ಬಿಟ್ಟು ಅವರೆಲ್ಲಾದ್ರೂ ಕಾಲ್ ಮಾಡಿಬಿಟ್ರೆ ಏನು ಮಾಡೋದು? ಇಲ್ಲಿ ಮೊಬೈಲ್ ನೋಡಿದ್ರು ವೇಸ್ಟು. ಇಲ್ಲಿ 1 ನಯಾ ಪೈಸಾ ನೆಟ್ವರ್ಕ್ ಸಿಗೋದೇ ಇಲ್ಲ. ಚೋಟು ಹೇಗಿದ್ರು ಹೇಳಿದಾನಲ್ಲ, ನೀವು ಫೋನ್ ಆನ್ ಮಾಡಿದ್ರು ಇಲ್ಲಿ ನೆಟ್ವರ್ಕ್ ಸಿಗೋದೇ ಇಲ್ಲ, ಅಲ್ಲೆಲ್ಲೋ ದೂರ ಹೋಗಬೇಕು ಅಂತ. ಇಷ್ಟಕ್ಕೂ ನಾನೀಗ ಫೋನ್ ಆನ್ ಮಾಡಿದ್ರೆ ಅವ್ರಿಗೆಲ್ಲ ಹೇಗೆ ಗೊತ್ತಾಗತ್ತೆ? ಯಾರಿಗೂ ಗೊತ್ತಾಗಲ್ಲ. ಒಳ್ಳೇದೇ ಆಯ್ತು. ಅಮ್ಮೋರೆ, ಯಾಕೆ ಅಳ್ತಿದ್ದೀರಾ? ಏನಿಲ್ಲ. ನನಗೆ ತಾಯಿ ಅಂದರೆ ಇಷ್ಟ ಇಲ್ಲ, ಆದರೆ ನಾನಂತೂ ನನ್ನ ತಾಯಿನ ತುಂಬ ದ್ವೇಷಿಸ್ತೀನಿ. ತಾಯಿನೇ ದ್ವೇಷ ಮಾಡ್ತೀನಿ. ನನಗೆ ನನ್ನ ತಾಯಿ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿಯಲ್ಲ ಮಗಳೇ. ಒಂದು ಅರ್ಥದಲ್ಲಿ ನೀನು ಹೇಳ್ತಾ ಇರೋದ್ರಲ್ಲೂ ನ್ಯಾಯ ಇದೆ ಅನ್ಸತ್ತೆ. ನಾನು ನಿನ್ನನ್ನು ಹೆತ್ತಿದ್ದೀನಿ ಅನ್ನೋದು ಬಿಟ್ರೆ ತಾಯಿಯಾಗಿ ಯಾವ ಕರ್ತವ್ಯನೂ ಮಾಡಿಲ್ಲ. ಏನ್ ಮಾಡ್ಲಿ?
ನಾನು ಮಾಡದೇ ಇರೋ ಅಪರಾಧಕ್ಕೆ ಅನ್ಯಾಯವಾಗಿ ನಾನು ಶಿಕ್ಷೆ ಅನುಭವಿಸ್ದೆ. ನನ್ನ ಹಾಗೆ ನೀನು ಕೂಡ ಮಾಡದೇ ಇರೋ ಅಪರಾಧಕ್ಕೆ ತಾಯಿನ ಕಳ್ಕೊಂಡು ಶಿಕ್ಷೆ ಅನುಭವಿಸ್ದೆ. ಇದಕ್ಕೆಲ್ಲ ಕಾರಣ ಆಗಿರೋರು ಮೆರೀತಾ ಇದ್ದಾರೆ. ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸಿ ನಿನ್ ತಾಯಿ ಮೇಲಿರೋ ಕಳಂಕನ ದೂರ ಮಾಡಿಕೊಂಡು ಆದಷ್ಟು ಬೇಗ ನಾನು ನಿನ್ನನ್ನು ಸೇರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಮನಸ್ಸಲ್ಲೇ ಇರ್ತೀಯ ಮನು, ನನ್ನ ಮನಸ್ಸಲ್ಲೇ ಇರ್ತೀಯ. ಶುಭು ಬಂದ್ಯಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ, ನಿನ್ ಜೊತೆ ಮಾತಾಡ್ಬೇಕು ಕಣೋ. ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಯಜಮಾನ್ರು ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟು ಬೇಗ ಮನೆಗೆ ಬಾ ಅಂತ ಹೇಳಿದ್ರು. ಅವ್ರನ್ನ ಮೀಟ್ ಮಾಡೋಕೆ ಮುಂಚೆ ನೀವು ಸಿಕ್ಕಿದ್ರೆ ಸಾಕು ಅನ್ಕೋತಾ ಇದ್ದೆ, ನೀವೇ ಸಿಕ್ಬಿಟ್ರಿ. ಓ ಅಣ್ಣ ನಿನಗೆ ಫೋನ್ ಮಾಡಿದ ವಿಷಯ ನನಗೆ ಗೊತ್ತು. ಅಣ್ಣ ಅಕ್ಕಿ ಇರೋ ಜಾಗ ಗೊತ್ತಾಗಿದೆ ಅನ್ನೋ ಥರ ಮಾತಾಡ್ತಿದ್ದಾನೆ. ಹೌದು ಸರ್, ಜಾನಕಿ ಅವ್ರು ಇರೋ ಜಾಗ ನನಗೆ ಗೊತ್ತಾಯ್ತು. ನೀನು ಆದಷ್ಟು ಬೇಗ ಮನೆಗೆ ಬಾ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಓ ಈಗ ಏನು ಮಾಡೋದು ಶುಭು? ನೀನು ಬರ್ತಿದ್ದಂಗೆ ಹೊರಡೋಣ ಗಾಡಿ ತೆಗಿ ಅಂತ ಹೇಳ್ತಿದ್ದಾನೆ. ಅಣ್ಣಂಗೆ ಅಕ್ಕಿ ಇರೋ ಜಾಗ ಹೇಗೋ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ಅದು ಹಾಗಾಗಲೇಬಾರ್ದು ಸರ್. ಅದು ಈಗಂತೂ ಅವ್ರು ನಂದಿನಿ ಒಬ್ಬರನ್ನ ನೋಡಲೇಬಾರ್ದು. ನಾವು ಹೇಗಾದರೂ ಮಾಡಿ ಯಜಮಾನ್ರು ದಾರಿ ತಪ್ಪಿಸ್ಬೇಕು ಸರ್. ಅದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಸುಬ್ಬು. ಅಣ್ಣ ನೋಡಿದ್ರೆ ಜಾನಕಿ ಜೊತೆ ಮಾತಾಡಬೇಕು ಅಂತಾನೆ ಹೇಳ್ತಿದ್ದಾನೆ. ನಿನ್ನೆ ಯಾವುದೋ ಇನ್ಸ್ಪೆಕ್ಟ್ರು ಅಣ್ಣನ ಪ್ರೋಗ್ರಾಮ್ ಕರೆಯಕ್ಕೆ ಅಂತ ಬಂದಿದ್ರು. ಅವ್ರ ಹತ್ರ ಹೇಳಿ ಟ್ರೇಸ್ ಮಾಡಿಸಿರ್ಬೋದಾ? ಅಯ್ಯೋ ಹೌದಾ, ಗೊತ್ತಿಲ್ಲ. ಒಂದ್ಸಲ ಯಜಮಾನ್ರು ನೋಡೋಣ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಬಾ. ನನ್ನ ಮಗಳ ಜೊತೆ ನಂದು ಒಂದೇ ಒಂದು ಫೋಟೋ ಕೂಡ ಇಲ್ಲ. ಅವಳ ಜೊತೆ ಒಂದು ಫೋಟೋನಾದ್ರೂ ತೆಗೆಸ್ಕೊಳ್ಬೋದಿತ್ತು. ಯಜಮಾನ್ರೆ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರು. ಹೇಳಿದೆ ಸುಬ್ಬು. ಸುರೇಂದ್ರ, ಕಾರ್ ರೆಡಿ ಮಾಡು. ಅಡ್ರೆಸ್ ಬಂದ ತಕ್ಷಣ ನಾವು ಹೊರಡಬೇಕು. ಅಣ್ಣ ಎಲ್ಲಿಗೆ ಅಂತ ಹೋಗೋದು? ಹೇಳಿದ್ನಲ್ಲೋ, ಜಾನಕಿ ಅವ್ರ ಅಡ್ರೆಸ್ ಸಿಗ್ತಾ ಇದೆ, ನಾವೆಲ್ಲರೂ ಹೋಗ್ಬೇಕು ಅಂತ. ಯಜಮಾನ್ರೆ ನಿಮಗೆ ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಅಡ್ರೆಸ್ ಸಿಗ್ತಾ? ಅದು ಗೊತ್ತಾಯ್ತಾ ಅಂತ ಕೇಳ್ತಾ ಇದೆಯಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ.